ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ಗೊತ್ತೇ ಇದೆ ಎಲ್ಲರಿಗೂ RCB ಫೈನಲ್ ಮ್ಯಾಚು RCB ವರ್ಸಸ್ GT ಇದೆ ಅಂತ. ಕಾದು ನೋಡುವ ಯಾರು ಗೆಲ್ತಾರೆ ಅಂತ. ನಮಗಂತೂ ತುಂಬ ಖುಷಿ ಇದೆ, ನಮ್ಮ RCBನೇ ಗೆಲ್ಲಬೇಕು ಅಂತ. ಹಾಗೆ ಗೆಲ್ತಾರೆ. RCB ಮಾಜಿ ಓನರ್ ಆಗಿರ್ತಕ್ಕಂಥ ವಿಜಯ್ ಮಲ್ಯ ಅವರು ಕೂಡ ವಿಶ್ ಮಾಡಿದ್ದಾರೆ RCB ಸಿಂಹಗಳು ಗೆದ್ದು ಬರಲಿ ಇದೊಂದು ಸತಿ ಅಂತ ಹೇಳ್ಬಿಟ್ಟು. ಆಮೇಲೆ ಇವತ್ತಿಂದು ವಿಶೇಷ ಏನಪ್ಪ ಅಂತಂದರೆ, ನಾಳೆ ರಜತ್ ಪತ್ತಿದಾರ್ ಬರ್ಡೇ ಕೂಡ. ಇವತ್ತೇನಾದರೂ RCB ಕಪ್ ಗೆದ್ದುಬಿಟ್ರೆ ರಜತ್ ಪತ್ತಿದಾರ್ಗೆ ದೊಡ್ಡ ಗಿಫ್ಟ್, ಇದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನಿಲ್ಲ ಇವರು. RCB ಹುಲಿಗಳು ಇದೊಂದು ಕಪ್ ಗೆಲ್ಲಬೇಕು, 100% ಗೆದ್ದೇ ಗೆಲ್ತಾರೆ. ಪತ್ತಿದಾರ್ ಕ್ಯಾಪ್ಟನ್, ಕಿಂಗ್ ಕೊಹ್ಲಿ, ರಜತ್ ಪತ್ತಿದಾರ್, ಪಡಿಕಲ್, ಆಮೇಲೆ ಶೆಪರ್ಡ್ ಇದ್ದಾರೆ, ಆಮೇಲೆ ಡೇವಿಡ್ ಇದ್ದಾರೆ, ಆಮೇಲೆ ಈ ಸಾರಿ ಬೆತೆಲ್ ಬರ್ತಾರೋ ಸಾಲ್ಟ್ ಬರ್ತಾರೋ ಗೊತ್ತಿಲ್ಲ. ಯಾರೇ ಬರಲಿ ಈ ಸತಿ ಮಾತ್ರ ಸಖತ್ತಾಗಿ ಆಡಬೇಕು, ಕೊಟ್ಟು ನೋಡ್ದಂಗೆ ಇರಬೇಕು. ಹಿಂದೆ ಏನು ಸತಿ ಹಿಂದೆ ಹೆಂಗೆ ಕೊಟ್ಟಿದ್ರೋ ಇವತ್ತೂ ಹಂಗೆ ಕೊಟ್ಬಿಡ್ಬೇಕು. ಲಾಸ್ಟ್ ಟೈಮೂ RCB ವರ್ಸಸ್ GTನೇ ಬಂದಿರೋದು, ಈ ಸತಿನೂ RCB ವರ್ಸಸ್ GTನೇ ಬಂದಿರೋದು. GT ಅವ್ರಿಗೆ ಮೊನ್ನೆ ಹೊಡೆದಿದ್ದು ಸಾಲದು ಅಂತ ಕಾಣಿಸುತ್ತೆ, ಮತ್ತೆ ಬಂದಿದ್ದಾರೆ ಹೊಡೆಸ್ಕೊಳ್ಳೋದಕ್ಕೆ. ಇದು ಒಂಥರ ಖುಷಿ ಆಗುತ್ತೆ. ಮತ್ತೆ ಹೊಡಿಯೋಕ್ಕೆ ಕಾಯ್ತಾ ಇದ್ದೀವಿ, ಹೊಡಿತೀವಿ. RCB ಫ್ಯಾನ್ಸ್ ಎಲ್ಲ ಕಡೆ ಫುಲ್ಲು ಕ್ರೇಜು. ಒಬ್ಬೊಬ್ರು ರಕ್ತದಾನ ಮಾಡ್ತಾಯಿದ್ದಾರೆ, ಒಬ್ಬೊಬ್ಬರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಚನೆ ಮಾಡಿಸ್ತಾ ಇದ್ದಾರೆ RCB ಹೆಸರಲ್ಲಿ. RCB ವಿನ್ ಆಗಲಿ, ಕಪ್ ಗೆಲ್ಲಿ ಈ ಸತಿ ಅಂತ. RCB ಫಾರ್ ಎವರ್. RCB ಫ್ಯಾನ್ಸ್ ಅಂದರೆ ಏನು ಸುಮ್ಮನೆ ಅಲ್ಲ. RCB ಈ ಸತಿನೂ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ 100%. ನನಗೆ ನಂಬಿಕೆ ಇದೆ ಇನ್ನೂ 2 ಸರಿ ಕಪ್ ಹೊಡೆಯುತ್ತೆ ಅಂತ. ಇವತ್ತು ಹೊಡೆಯೋ ಕಪ್ಪು, ನೆಕ್ಸ್ಟ್ ವರ್ಷ ಹೊಡೆಯೋ ಕಪ್ಪು. ಬ್ಯಾಕ್ ಟು ಬ್ಯಾಕ್ 3 ಕಪ್ಪು. ಇವತ್ತೇನಾದರೂ ಮ್ಯಾಚ್ ಗೆದ್ದರೆ ಮತ್ತೆ 18ಗೆ ಹೆಂಗೆ ಸಂಭ್ರಮಾಚರಣೆ ಆಯಿತು RCB ಫ್ಯಾನ್ಸು, ಹಂಗೆ ಇವತ್ತು ಕೂಡ ಆಗುತ್ತೆ. ಹಿಸ್ಟ್ರಿ ರಿಪೀಟ್ ಆಗುತ್ತೆ. ಎಲ್ಲರೂ ಕಾದು ನೋಡಿ. ಮನೇಲಿ ಕೂತು ನೋಡಿ, ಫ್ಯಾಮ್ಲಿ ಜೊತೆ ಸ್ಟೇಡಿಯಮ್ಗೆ ಹೋಗೋರು ಸ್ಟೇಡಿಯಮಲ್ಲಿ ನೋಡಿ ಮ್ಯಾಚ್ ನೋಡ್ತಾ ಎಂಜಾಯ್ ಮಾಡಿ. ಹಂಗೆ RCB ಗೆಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಭಗವಂತನ ಹತ್ರ ಬೇಡ್ಕೊಳ್ಳಿ. ನಾವಂತೂ ಬೇಡ್ಕೊಂಡಾಯ್ತು. RCB ಈ ಸತಿ ಕಪ್ ಗೆಲ್ಲುತ್ತೆ, ಗೆಲ್ಲೇಬೇಕು. ಕಪ್ ಗೆಲ್ಲೇಬೇಕು. ಈ ಸಲನೂ ಕಪ್ ನಮ್ಮದೇ, ಮುಂದಿನ ಸಲನೂ ಕಪ್ ನಮ್ಮದೇ. ಜೈ ಹಿಂದ್, ಜೈ RCB ಫಾರ್ ಎವರ್. ಜೈ ಕರ್ನಾಟಕ.